ಒಂದು ಸಂಕ್ಷಿಪ್ತ ಪತ್ರಿಕಾಗೋಷ್ಠಿ. ಇವತ್ತು ವಿಜಯಪುರ ನಗರದಲ್ಲಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ಒಂದು ಸಹ ಒಂದು ಹೋರಾಟ ನಡೀತಾ ಇದೆ. ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಹೋರಾಟಗಾರರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ. ಎಲ್ಲ ಹೋರಾಟಗಾರರನ್ನ ನಾನು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸ್ವಲ್ಪ ವೈಯಕ್ತಿಕ ಕಾರಣಗಳಿತ್ತು ಮತ್ತು ಇನ್ನೊಂದು ಮೀಟಿಂಗ್ ಕೂಡ ಇತ್ತು ಅವತ್ತು. ಹೀಗಾಗಿ ಹೋರಾಟಗಾರರು ನಮ್ಮ PPP ಮೆಡಿಕಲ್ ಕಾಲೇಜ್ ಬೇಡ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಹಾಗಾದ್ರೆ ಅದು ಸರ್ಕಾರಿ ಮಾಡ್ಬೇಕಾದ್ರೆ ಹಣ ಬೇಕಾಗ್ತದೆ, ಎಲ್ಲ ಬೇಕಾಗ್ತದೆ, ಸಮಯ ತಗೋತದೆ. ಹೋರಾಟಗಾರರು ಕೂಡ ಅದಕ್ಕೆ 2 ವರ್ಷ ಹೋಗ್ಲಿ ಅಥವಾ 10 ವರ್ಷ ಹೋಗ್ಲಿ, ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಲ್ಲಿಗೆ PPPದು ಬಹುಶಃ ಮುಕ್ತಾಯ ಆದ ಹಾಗೆ ಮುಖ್ಯಮಂತ್ರಿಗಳು ಆಯ್ತು ಮುಂದೆ ಕನ್ಸಿಡರ್ ಮಾಡ್ತೀವಿ. ಈಗ ಇಮಿಡಿಯೇಟ್ಲಿ ಈಗ PPP ಇತ್ತು, ಬೇಡ ಅಂದ್ರೆ ಆಯ್ತು ಗೌರ್ಮೆಂಟ್ ಅಂತೂ ಮಾಡುವ ಅಂತ ಹೇಳಿ ಸಿಗುತ್ತೆ. ಇದಾದ್ಮೇಲೂ ಕೂಡ ಅವ್ರು ಯಾಕೆ ಹೋರಾಟ ಮುಂದುವರ್ಸ್ಕೊಂಡಿದ್ದಾರೆ ಅನ್ನೋದು ನಾನು ತಿಳಿದು, ಅದಾಗಿನೂ ಕೂಡ ನಾನು ಇನ್ನೊಮ್ಮೆ ಮುಖ್ಯಮಂತ್ರಿಗಳ ಕರ್ಕೊಂಡು ಹೋಗಿ ನಾನೇ ಸ್ಪಷ್ಟವಾಗಿ ಇನ್ನೊಮ್ಮೆ ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ನಮ್ಮಲ್ಲಿ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಲಿ, ಶೀಘ್ರದಾಗಲಿ ಏನ್ರಿ ಅದ್ರ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು. ನಾನೇ ಕೂಡ ಸ್ಪಷ್ಟವಾಗಿ ತಿಳಿಸಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತೇನೆ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಆದ್ರೆ ಈ ಹೋರಾಟದಲ್ಲಿ ಅನೇಕ ಮಂದಿ, ಎಲ್ಲರೂ ಅಲ್ಲ, ಕೆಲವು ಬಿಜೆಪಿ, ಎಲ್ಲ ಬಿಜೆಪಿ ಅವರಲ್ಲ, ಕೆಲವು ಬಿಜೆಪಿ ನಮ್ಮ ಜಿಲ್ಲೆಯ ಪುಡಾರಿಗಳು, ಗಿರಾಕಿಗಳು ಹೋಗಿ ಇನ್ನೇನೋ ಮಾತಾಡ್ದನ್ನ ನನಗೆ ಯೂಟ್ಯೂಬ್ ಅಂತ ಕಳಿಸಿದ್ದಾರೆ. ಅವ್ರ ಹೆಸರು ನಾನು ತಗೊಳಕ್ಕೂ ಹೋಗೋದಿಲ್ಲ. ಕೆಲವೊಂದು ಗಿರಾಕಿಗಳು ಆ ಕೆಲಸ ಮಾಡಿದಾವ್. ಆದ್ರೆ ಇದು PPP ಹೆಂಗೆ ಬತ್ತು ಅಂತ ಹೇಳಿ ಇವತ್ತೊಂದು ದಿವಸ ಎಲ್ಲರಿಗೂ ಗೊತ್ತಾಗ್ಬೇಕು. ಈ PPP ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗ್ ಬಂತು? ಬಿಡಪ್ಪ ಒಂದು ನಿಮಿಷ ಪ್ಲೀಸ್, ಕುತ್ಕೊಂಡ್ಬಿಡ್ರಿ ಪ್ಲೀಸ್. ಈ PPP ಕಾನ್ಸೆಪ್ಟ್ ವಿಜಯಪುರದಾಗ ಹೆಂಗ್ ಬಂತು? ನಾನು ಈ ಬಿಜೆಪಿ ಅವರು ವಿಶೇಷವಾಗಿ ಮತ್ತು ಹೋರಾಟಗಾರರು ಕೂಡ, ಈ PPP ಪ್ರಾರಂಭ ಆಗಿದೆ ಬಿಜೆಪಿಯಿಂದ. ನಮ್ಮ ವಿಜಯಪುರಕ್ಕೆ PPP ಆಗ್ಬೇಕು ಅಂತ ಹೇಳಿ ಒಂದು ಕಾಪಿನೂ ಕೊಡ್ತೇನೆ. ಹಿಂದೆ 22ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅಂದು ನಮ್ಮ ಸಚಿವರಾಗಿದ್ದಂತ ಡಾಕ್ಟರ್ ಸುಧಾಕರ್ ಅವರು ಮತ್ತು ನನಗನ್ಸ್ಬಿಟ್ಟು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಈ ಒಂದರಿಂದ 9/5 ಕಾಪೀಸ್ ಕೊಡ್ತೀನಿ ನಿಮ್ಗೆ. 9/5/2000 ರಾಜ್ಯದ 11 ಜಿಲ್ಲೆಗಳಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಲು ಹಾಗೂ ಜಿಲ್ಲಾಸ್ಪತ್ರೆ ಉನ್ನತೀಕರಿಸಲು ಐಡೆಕ್ಸ್ ಸಂಸ್ಥೆಯ ಸೇವೆಯನ್ನು 3,54,50,00,000 ವೆಚ್ಚದಲ್ಲಿ ಟ್ರಾನ್ಸಾಕ್ಷನ್ ಅಡ್ವೈಸರಿ ಆಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕತೆ ಅಧಿನಿಯಮ 1999 ಕಲಂ 4J ಅಡಿಯಲ್ಲಿ 4G ಎಕ್ಸಂಪ್ಷನ್ ವೈದ್ಯಕೀಯ ಶಿಕ್ಷಣ ಪಾರದರ್ಶಕ ಕಾಯ್ದೆ ವಿನಾಯಿತಿ ನೀಡಿದೆ. ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದು ವೈದ್ಯಕೀಯ ಶಿಕ್ಷಣ ಇಲಾಖೆ ದೃಢಪಡಿಸುವುದು. ಆಮೇಲೆ ಅದು ನವೀನ್ ರಾಜ್ ಸಿಂಗ್, ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್, ಅವರು ಒಂದು ಪತ್ರ ಬರೀತಾರೆ. ಲೆಟರ್ ಆಫ್ ಅವಾರ್ಡ್ LOI ಫಾರ್ ಪ್ರೊವೈಡಿಂಗ್ ಅಡ್ವೈಸ್ ಸರ್ವಿಸಸ್ ಫಾರ್ government of advice service for developing medical colleges and upgrading the district hospital 11 district of Karnataka under PPP network. ಅದೇ ಸೇಮ್ ಸಬ್ಜೆಕ್ಟ್. ಆಮೇಲೆ ಸದನದಲ್ಲಿ 12 ಸಲ ಉತ್ತರನ ಕೊಟ್ಟಿದ್ದಾರೆ. ಅದನ್ನ ಕಡೆ ಇದಾವೆ, ಅದನ್ನ ಹಾಜರುಪಡಿಸಕ್ಕೆ ಹೋಗೋದಲ್ಲ. ಸದನದ ಕಾಪಿ ನಾನು ಕೊಡ್ಲಿಕ್ಕೆ ಅದನ್ನ. ಮತ್ತು ಇತ್ತೀಚೆಗೆ ಮೊನ್ನೆ ಡಿಸೆಂಬರ್ 8, 2025 ಈಗ 15 ದಿವಸ ಇದೆ, 15 ದಿವಸ ಇದೆ,
ಕೇಂದ್ರ ಸರ್ಕಾರ ಸೆಂಟರ್ pushes PPP medical college nationwide. 11 projects get nod under new funding model. India's push to expand medical school under the districts has entered a new center with the 11 private. ಅದೆಲ್ಲನೂ ಕೂಡ ಅದ್ರ ಬಗ್ಗೆ ಹಿಡಿದು ಕಾಪಿ ಕೊಡ್ತೀನಿ. ನಾನು ಹೇಳೋದು ಇಷ್ಟೇ, ಹೋರಾಟಗಾರರು ಅದು ಇಂಡಿಪೆಂಡೆಂಟ್. ಅದು ಈ ಬಿಜೆಪಿ ಅವ್ರು ಹೋಗೇನು ಅಲ್ಲಿ ಹೋಗಿ ಭಾಷಣ ಮಾಡ್ತದಲ್ಲ, ಇದನ್ನ ಹೋರಾಟಗಾರರು ಮೊದಲು ಅರ್ಥ ಮಾಡ್ಕೋಬೇಕು. ಮತ್ತೆ ಈ ಬಿಜೆಪಿದವ್ರದ್ದು ಕೊಡ್ತಾ ಗೊತ್ತಾಗ್ಬೇಕು ಇವ್ರಿಗೆ ಅಂತೇಳಿ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀನಿ. ಇದೇನು ದೊಡ್ಡ ವಿಷಯ ಅಲ್ಲ. ಅದು ಈ PPP ಅನ್ನೋದು ಸ್ಟಾರ್ಟ್ ಆಗಿದ್ದೇ ಇವರಿಂದ 22ರಲ್ಲಿ. ಅವಾಗ ಯಾಕೆ ಇವ್ರು ಗೌರ್ಮೆಂಟ್ ಟಚ್ ಮಾಡಬೇಕು ಅಂತ ಅನ್ಲಿಲ್ಲ? ಆಮೇಲೆ ಇಬ್ಬರು ಪ್ರಶ್ನೆಗಳು ಕೂಡ ಕೇಳಿದಾರ, ಇಬ್ರು 3 ಜನ ಪ್ರಶ್ನೆಗಳು ಕೂಡ ಸಾಧಿಸೋದಲ್ಲ ಕೇಳಿದಾರೆ. ಮತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಎಲ್ಲ ಪ್ರೈವೇಟೈಸೇಷನ್ PPP ಮೆಡಿಕಲ್ ಕಾಲೇಜ್ ನರೇಂದ್ರ ಮೋದಿ ಅವರು ಅದಕ್ಕೊಂದು ಮಾಡೆಲ್ಲೇ ಮಾಡಿದ್ದಾರೆ PPPಗೆ. ಈ ಬಿಜೆಪಿ ಅವ್ರು ಹೋಗುವಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಹೇಳ್ಬೇಕಲ್ಲ, PPP ಬೇಡ, ಗೌರ್ಮೆಂಟ್ ಆಗ್ಬೇಕು ದೇಶದಲ್ಲಿ ಅಂತ ಹೇಳ್ಬೇಕು. ನಾನು ಬಹಳ ನೇರವಾಗಿ ಒಂದು ಹೇಳ್ತೇನೆ, ಇದು PPP ವಿಜಯಪುರದಲ್ಲಿ ಮೆಡಿಕಲ್ ಕಾಲೇಜ್ ಹಾಕ್ಬೇಕು ಅನ್ನೋದನ್ನ ಕನಸಿನ ಕೂಸು ಯಾರ್ದಂದ್ರೆ ಅದು ಬಿಜೆಪಿ ಅವರು. ನಿನ್ನೆ ನಾನು KDP ಹೇಳ್ಬಿಟ್ಟೆ, ನೀವು ಅಷ್ಟೇ ಭಾಳ ಜನ ಹೋಗಿದ್ದೆ ಕರೆದೈತಿ ಇದ್ರಿ ಹೇಳಿದ್ನೆಲ್ಲೂ. ನಮ್ಮ ಯಾರು ಕೇಶವ ಪ್ರಸಾದ್ ಮತ್ತು ರವಿಕುಮಾರ್ಗೆ ಅಲ್ಲಿ ಇದ್ದಾಗ ಸಮಕ್ಷ ಹೇಳಿದೆ, ಮಾಡಿದ್ ನೀವಪ್ಪ ಅಂತ ಹೇಳಿದೆ. ಆದ್ರೆ ಅದೇನೇ ಇರಲಿ, ಅಂದ್ರೆ ಜಸ್ಟ್ ಐ ಆಮ್ ಹೈಲೈಟಿಂಗ್, ಇದು ಬಿಜೆಪಿ ಅವ್ರದ್ದು ನರೇಂದ್ರ ಮೋದಿ ಅವ್ರ ಪಾಲಿಸಿ, ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಅದಾಗೆಲ್ಲ ಹೇಳಿದಾರೆ. ಹೇಳಿ ಐಡಿಯಾಕ್ಕೆ ಕೊಟ್ಟು ಒರ್ಜಿ ಎಕ್ಸಾಮ್ಷನ್ ತಗೊಂಡು ಎಲ್ಲಾ ಮಾಡಿರೋಂಥವ್ರು ಬಿಜೆಪಿ ಅವರು. ಈಗ ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ ನಮ್ಮ ವಿರುದ್ಧ. ಅವ್ರ ಬಗ್ಗೆ ತಕರಾರಿದೆ, ಹೋರಾಟಗಾರ ಬಗ್ಗೆ ನಮ್ಗೆ ತಕರಾರಿಲ್ಲ, ಬಹಳ ಸ್ಪಷ್ಟವಾಗಿ. ಇವ್ರು ಹೋಗಿ ಅಲ್ಲಿ ನನ್ನ ಹೆಸರು ತಗೊಳ್ಳೋದಿಲ್ಲ, ಮರಿ ಪುಡಾರಿಗಳು ಅದಾವ ಕೆಲವೊಂದು ಗಿರಾಕಿಗಳು ಭಾಷಣ ಮಾಡಿದ್ರೆ ನನಗೂ ನೋಡಿದ್ದೀನಿ. ಅದಕ್ಕೆ ಸ್ವಲ್ಪ ಇವ್ರನ್ನ ಹೋರಾಟಗಾರರು ಇವ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ ಇಷ್ಟೇ ನಮ್ದು. ಅಂದ್ರೆ ಇವ್ರನ್ನ ನೀವು ಇಂಡಿಪೆಂಡೆಂಟ್ ಆಗಿ ಮಾಡ್ರಿ, ಹೋರಾಟ ಮಾಡಿ, ನಮ್ಗೆಲ್ಲ ನಮ್ಮ ಬೆಂಬಲ ಇದೆ ಅದಕ್ಕೆ. ಮತ್ತು ನಾನು ಈ ಕಾಪೀಸ್ ನಿಮ್ಗೆ ಕೊಡ್ತೀನಿ. ನಾನು ಇನ್ನೊಮ್ಮೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ, ನಮ್ಮಲ್ಲಿ PPP ಬೇಡ ಅಂದಿದಾರಲ್ಲ, PPP ಬೇಡಪ್ಪ, ಗೌರ್ಮೆಂಟ್ ಆಗಲಿ ಅಂತೇಳಿ ಇವತ್ತು ದಿವಸ ನಾನು ಮುಖ್ಯಮಂತ್ರಿಗಳಿಗೆ ಬಲವಾಗಿ ಅವ್ರಿಗೆ ಪ್ರತಿಪಾದನೆ ಮಾಡಿ PPP ಬಿಟ್ಟು ಗೌರ್ಮೆಂಟ್ ಕಾಲೇಜ್ ಆಗ್ಲಿಕ್ಕೆ ನನ್ನ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತೀನಿ ಮತ್ತು PPP ಅಂತ ಕೈ ಬಿಡ್ಲಿಕ್ಕೆ ನಾನು ಮಾಡ್ತೀನಿ. ಸ್ಪಷ್ಟವಾಗಿ ಹೇಳ್ತೀನಿ. ನನಗೆ ಏನ ಬಸವರಾಜ್ ಏನ್ರಿ ಹೆಡಿಂಗ್ ಬರ್ಬೇಕು ನಾಳೆ ಅಂದ್ರಿ, ಬಿಜೆಪಿ ಅವರು ಅನ್ಯಾಯ ಮಾಡಿದ್ದು, ನಂಬಿಪಾಡ್ರು ಅನ್ಯಾಯ ಮಾಡಬೇಡಿ ಅಂತ ಬಂದಿತ್ತಲ್ಲ, ಬಿಜೆಪಿ ಅವರು ಅನ್ಯಾಯ ಮಾಡಿದ್ದು ಅಂತ ನಾವು ಬರ್ಬೇಕಲ್ಲ ಹೆಡಿಂಗ್. ಅದು ಏನ್ರಿ, ನಾವು ಯಾರಿಗೂ ಅನ್ಯಾಯ ಮಾಡೋ ಪ್ರಶ್ನೆ ಬರೋಲ್ಲ. ನಾನು ಯಾವಾಗ ಕ್ಲಾರಿಫೈ ಮಾಡಿದ್ದೇನೆ. ಅಲ್ಲ, ಈಗ ನಾನೀಗ ಆಮೇಲೆ ಬರೆದು ಕೊಡೋದು ಬಿಡೋದು ಅದೆಲ್ಲ ಪದ್ಧತಿ ಇಲ್ಲ. ಸುಮ್ಮನೆ ಅವ್ರಿಗೆ ಯಾರಿಗೋ ತಲೆಗೆ ಹಾಕಿ ಸುಮ್ಮನೆ ದಾರಿ ತಪ್ಪಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಆಯ್ತಪ್ಪ PPP ಮಾಡೋದಲ್ಲ, ನಾವು ಗೌರ್ಮೆಂಟೇ ಮಾಡ್ತೀವಿ, ಈ ವರ್ಷ ಆಗ್ಬೋದು, ಮುಂದಿನ ವರ್ಷ ಆಗ್ಬೋದು, ಒಟ್ಟ ಗೌರ್ಮೆಂಟ್ ಕಾಲೇಜ್ ಮಾಡಬೇಕು ಅಂತೇಳಿ ಇವ್ರು ಹೇಳ್ಯಾರ. 2 ವರ್ಷ ಹೋಗ್ಲಿ 10 ವರ್ಷ ಹೋಗ್ಲಿ ಅಂತೇಳಿ ಹೋರಾಟಗಾರ ಅವ್ರು ಬಂದಾಗ ಮತ್ತಿಲ್ಲಿ ಬಂದು ಮತ್ತಿಲ್ಲಿ ಇದು ಮಾಡ್ಯಾರ. ಅದು ಹೋರಾಟಗಾರ ಬಗ್ಗೆ ನಾನು ಮಾತಾಡಲ್ಲ, ಗೌರವ ಇದೆ, ಅವರು ಇದು ಮಾಡಲಿ. ಮುಂದೆ ಇನ್ನೊಮ್ಮೆ ಅವ್ರಿಗೆ ಸಮಾಧಾನ ಆಗಿಲ್ಲ ಅಲ್ಲಪ್ಪ ನಮ್ಮವ್ರದಾರ, ಆಯ್ತು ಇನ್ನೊಮ್ಮೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿ ಇವತ್ತು ದಿವಸ ಅವ್ರ, ಯಾಕಂದ್ರೆ ಅವತ್ತು ಸ್ವಲ್ಪ ಗಡಿಬಿಡಿಯಾಗಿ ಇದ್ರು, ಇಲ್ಲ ಅಂತಲ್ಲ. ಅವ್ರ ಮನೆಯವ್ರಿಗೆ ಇವತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು, ಒಂದು ಮೀಟಿಂಗ್ ಇತ್ತು, ಆ ಮೀಟಿಂಗ್ ತರಾತುರಿಯಲ್ಲಿ ಇತ್ತು. ಇಂಥ ಒಂದು ಇದರಾಗೂ ಕೂಡ ಭೇಟಿ ಆಗಿದೆ, ಅದು ದೊಡ್ಡದವತ್ತು ದಿವಸ. ಹೀಗಾಗಿ ಇನ್ನೊಮ್ಮೆ ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳಿಗೆ ನಾನು ಬಹಳ ಸ್ಪಷ್ಟವಾಗಿ ನೇರವಾಗಿ ಅವರೆಲ್ಲರ ಸಮಕ್ಷಮದಲ್ಲಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ನಾನು ನನ್ನ ಎಲ್ಲ ರೀತಿಯ ಪ್ರಯತ್ನಗಳನ್ನ ಒತ್ತಾಯವನ್ನ ಮಾಡಿಸುವ ಮೂಲಕ ಇಲ್ಲಿ PPP ಮಾಡಿಕೊಡೋದಲ್ಲ, ಗೌರ್ಮೆಂಟೇ ಆಗ್ಬೇಕು. ಇವತ್ತಾಗ್ಲಿ, ನಾಳೆ ಆಗಲಿ, ಎಂದರೆ ಆಗಲಿ ಆಗ್ಬೇಕು ಅನ್ನೋ ವಿಷಯದಿಂದ ನಾನೆಲ್ಲ ರೀತಿಯಾಗಿ ಮಾಡ್ತೇನೆ. ಅವರು ಅದೇ ಹೇಳ್ತಾರೆ, ಗೌರ್ಮೆಂಟ್ ಆಗಲಿ ಅದಕ್ಕೆ ಸಮಸ್ಯೆ, ಇವತ್ತಾಗ್ಲಿ 10 ವರ್ಷ ಆದ್ಮೇಲೆ ಆಗ್ಲಿ, ಅದ್ರ ಬಗ್ಗೆ ವಿಷಯ ಅವರು PPP ನಾವು ಕೈ ಬಿಡಾಕತ್ತೀವಿ ಅಂತ ಹೇಳಿ ಅಟ್ಲೀಸ್ಟ್ ಒಂದು ಅಫಿಷಿಯಲಿ ಮಾಡಿ ಬಿಡಿದ್ರೆ ನಮ್ಗೆ ನೋಡಿ, ಅದೆಲ್ಲ ಹಂಗೆಲ್ಲ ಬರೋದಲ್ಲ. ಮುಖ್ಯಮಂತ್ರಿ ಹೇಳಿದಾರ ಅರ್ಥ ಮಾಡ್ಕೋಬೇಕು. ಇವತ್ತು ಡೋಂಟ್ ಟಾಕ್ ಲೈಕ್ ಅದು ಇದೆಲ್ಲ ನೋಡಿ PPP ಎಲ್ಲ ಕೊಡ್ತೀನಲ್ಲ, ಹಾಗೆಲ್ಲ ಮಾಡಿದ ಮುಖ್ಯಮಂತ್ರಿ ಹೇಳ್ಯಾರ, ಮನೇಲಿ ಹೇಳ್ಯಾರ. ರೇಟಿಂಗ್ನಾಗ ಕೊಡು ಬಿಡು ಇದೆಲ್ಲ ದಿವಸ ಮಾಡ್ದ ಗೌರ್ಮೆಂಟ್ ಓಟ್ ಫಂಕ್ಷನ್ ಹಂಗಾರ ದಿನ ಎಲ್ಲ ಯಾಕೆ ಹೇಳ್ತಾರ, ಎಲ್ಲ ಹೋರಾಟ ಮಾಡೋಣ ರೇಟಿಂಗ್ನಾಗ ಕೊಡು ಮುಖ್ಯಮಂತ್ರಿ ಅಂದ್ರೆ ನಾನ್ಸೆನ್ಸ್ ಅದ. ಐ ಟ್ರೈ ಮೈ ಬೆಸ್ಟ್. ಮುಖ್ಯಮಂತ್ರಿಗಳು ಹಣಕಾಸಿನ ಕೊರತೆ ಇದೆ, ನಮಗೆಲ್ಲ ಬಹಳ ಕಷ್ಟ ಇದಾವೆ.
ಆಮೇಲೆ 2 ಸಲ ನಾನು ಕ್ಯಾಬಿನೆಟ್ ಹೇಳಿದ್ದೀನಿ. ನಮ್ಮ ಕಲೀಗ್ ಇನ್ನೊಬ್ಬರು ಮಿನಿಸ್ಟರ್ ಇದ್ರು, ಶಿವಾನಂದ ಪಾಟೀಲ್ ಇದ್ರು. ಅವಾಗ 2 ಸಲ ನಾನೇ ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ. ಒಂದ್ಸಲ ಹಿಂಗೆ ಹೇಳಿದ್ ನನ್ನ ಮ್ಯಾಗ ಅಪಾದನ ಐತ್ರಿ, ಅದು ಹೇಳಿದ್ದೀನಿ. ನಾ ಶಿವಾನಂದ ಪಾಟೀಲ್ ಹೆಸರು ತಗೊಂಡು, ಏನ್ರಿ ಶಿವಾನಂದ ಪಾಟೀಲ್, ನಾನು ನಿಮ್ಮ ಹೆಸರು ಮಾಡಿಲ್ರಿ ಅಂತ ಹೇಳಿದ್ರು. ಬ್ರದರ್ ಅದೊಂದು ಹೇಳ್ತೀನಿ, ನಾವು ಸೋದ ಬ್ರದರ್ ನಾ ಮಾಡಿಲ್ಲ ಅಂತ ಹೇಳಿದ್ರು. ಏನ್ರಿ ನೋಡ್ರಿ. ಆಮೇಲೆ ಮೊನ್ನೆ ಒಮ್ಮೆ ಕನಕ್ಪುರ್ದು ಇದೇನೋ ರಾಜೀವ್ ಗಾಂಧಿ ಫಂಡ್ ಆಗ ಕನಕ್ಪುರ್ ಕರ ತಗೊಂಡಿದ್ರು. ನಾನು ಬೇಸಿಕಲಿ ರಾಜೀವ್ ಗಾಂಧಿ ಫಂಡ್ಸ್ನ ನೀವು ಈ ತರ ತಗೊಳ್ಳೋದು ಸರಿಯಲ್ಲ. ಅದನ್ನ ರಿಸರ್ಚ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ಅಂದ್ರೆ ಏನಿದೆ ನಿಮ್ಗೆ ಗೊತ್ತಿದೆ. ಬರೀ ಅಫಿಲೇಟೆಡ್ ಕಾಲೇಜಸ್ ಅಲ್ಲ, ಆ ದುಡ್ಡು ತಗೊಂಡು ಹೋಗಿ ಇನ್ನೊಂದು ಬಿಲ್ಡಿಂಗ್ ದುಡ್ಡು ಕೊಡೋದಲ್ಲ. ರಿಸರ್ಚ್ ಆಕ್ಟಿವಿಟೀಸು ವರ್ಲ್ಡ್ ವೈಡ್ ಇವತ್ತು ಸಹ ಹೆಂಗೆ ನಾವು ಯಾಕೆ ಟಾಪ್ 100 ಯೂನಿವರ್ಸಿಟೀಸ್ನಾಗ 200 ನಾವು ನಮ್ಮ ಮೆಡಿಕಲ್ ಕಾಲೇಜ್ ಓದು ಬರೋದಲ್ಲ, ಬಿಕಾಸ್ ಆಫ್ ನಮ್ಮಲ್ಲಿ ರಿಸರ್ಚ್ ಇಲ್ಲ, ಇನೋವೇಷನ್ ಇಲ್ಲ. ಮತ್ತೆ ಈಗ ಬಹಳಷ್ಟು ಬದಲಾವಣೆ ಆಗಿದೆ. ಈಗ ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜ್ ಮೊದಲ ಸ್ಟ್ಯಾಂಡರ್ಡ್ ನೋಡ್ತಿತ್ತು. ಮೊನ್ನೆ ಒಂದು ಯೂನಿವರ್ಸಿಟಿಗೆ ಹೋಗಿದ್ದೆ, ಅವರು ದೂರದೃಷ್ಟಿ ನೋಡ್ರಿ. ಈಗಲ್ಲ, ಅವ್ರು ಮೆಡಿಕಲ್ ಕಾಲೇಜ್ ಒಂದು ಬೇರೆ ಇತ್ತು, ಇಂಜಿನಿಯರಿಂಗ್ ಕಾಲೇಜ್ ಬೇರೆ ಇತ್ತು. ಈಗ ಅದು AI ಬಂತು ಈಗ ನಾಳೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ರೋಬೋಟಿಕ್ಸು. ಸೊ ಇಂಜಿನಿಯರಿಂಗ್ ಡಿಸಿಪ್ಲಿನು ಮತ್ತು ಇದು ಎರಡು ಕೂಡ ಬ್ಲೆಂಡ್ ಆಗ್ಬೇಕಾಗ್ತದೆ. ಈಗ ಏನ್ರಿ ಬ್ಲೆಂಡ್ ಆಗ್ಬೇಕಾಗ್ತದ. ಹೀಗಾಗಿ ಬಹಳಷ್ಟು ಇವಾಗ ನಾವು ಹೇಳಿದೆ, ನಾನು ರಾಜೀವ್ ಗಾಂಧಿ ಮಾಡಿದ ಅದನ್ನ ತಗೊಂಡು ಕೆಲವೊಂದು ಕಾಲೇಜ್ಗೆ ಬಿಲ್ಡಿಂಗ್ ಫಂಡ್ ಮಾಡಿದ್ರು. ನಾನು ಇಟ್ಟು ಅಭ್ಯಾಸ ಮಾಡೋದ್ರೆ ಮತ್ತೆ ನಮ್ದು ಮಾಡಿದ್ರಾಗ ಅಂತಿದೆ, ನಮ್ದು ಅದ್ರಾಗ ಹಾಕಿಬಿಟ್ರೆ ಅಂತಿದೆ. ನಾನು फाइनेंशियल पोजीशन स्ट्रांग है नहीं ना छोड़ा वो रहता है उसमें, सब सरकार में रहता है. ಮುಖ್ಯಮಂತ್ರಿ ಬೋಲ ಆಯ್ತಪ್ಪ ಮಾಡೋದ್ರ ಮುಂದೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಈ ವರ್ಷ ಅದಕ್ಕೆ ನೆಕ್ಸ್ಟ್ ಇಯರ್ ಆಗ್ಬೋದು, ಅದೊಂದರ ನೆಕ್ಸ್ಟ್ ಇಯರ್ ಆಗ್ಬೋದು, ಆಗ್ತದೆ. ಒಟ್ಟು ನಿಮ್ PPP ಬೇಡಲ್ಲಪ್ಪ, ಅದ್ರ ಬಗ್ಗೆ ಎರಡು ಮಾತಿಲ್ಲ. PPP ಬೇಡ ಆಯ್ತಾ, ಫಸ್ಟ್ ಹೋಗಿ ಹೇಳ್ತೀನಿ, ಡೋಂಟ್ ವರಿ. ಒಂದಾಗ್ಬೇಕು ಸರ್, ಅದು ಈ ಹೋರಾಟಗಾರರು ಅಲ್ಲಿಂದ ಅಲ್ಲಿ ಹೇಳ್ಬೇಕು ಅವ್ರಿಗೆ, ನಮ್ಮ ದೇ ಶುಡ್ ಫೀಲ್ ಕಂಫರ್ಟಬಲ್, ನಮ್ಮ ಪರವಾಗಿದೆ ಅಂತ ಎದ್ದು ನೋಡಪ್ಪ, ನಾನು ವೇಟ್ ಮಾಡಿಸಿದ್ದೀನಿ, ಆಗಿದೆ. ಒಬ್ಬ ಇನ್ನೊಂದು ವೇಟ್ ಮಾಡಿಸ್ತೀನಿ. ಏನ ನೈನ್ತ್ ಬರ್ತಾರೆ ಸಿಬೇಕಾ, ಅವತ್ತೇ ವೇಟ್ ಮಾಡ್ಸೋಣ ಅಂತ. ಈಗ 9th ಬೇಕಾದ್ರೆ ವೇಟ್ ಮಾಡ್ಸೋಣ ಅಂತ. ಅವ್ರಿಗೆ ಏನಾಗ್ಯದ ಅಂತ ಮುಖ್ಯಮಂತ್ರಿ ಗಡಿಬಿಡಿ ಆಗಿದ್ರಲ್ಲ, ಹೇಳಿದ್ರು ಮುಖ್ಯಮಂತ್ರಿ ಬಹಳ ಸ್ಪಷ್ಟವಾಗಿ ಹೇಳಿದಾರೆ. ಮತ್ತೆ ನನ್ನ ಕಡೆ ಮೊದಲು ರೆಕಾರ್ಡಿಂಗ್ ಬರ್ಬೇಕು, ಹಿರೇಮಠ ರೆಕಾರ್ಡಿಂಗ್ ಐತೆ ಅವತ್ತಂತ ತೋರ್ರಿ ತೊಗೊಂಡಿದ್ದ ಆ ರೆಕಾರ್ಡಿಂಗ್ ಕ್ಲಿಪ್ ತೋರಿಸ್ಬಿಡ್ರಿ, ಎಲ್ಲರಿಗೂ ಗೊತ್ತಾಗ್ಬಿಡ್ತೈತಿ. ಅವ್ರ ಬಗ್ಗೆ ನಮ್ದೇನು ಅಪಾದನೆ ಇಲ್ಲ, ಸಿಬಿಡಿ ನಮ್ಮವ್ರದಾರ ಪಾಪ ಕೇಳಿದಾರ. ಮತ್ತೆ ದಿನ ಏನದ ಪಾಪ ಗೌರ್ಮೆಂಟ್ ಆಗ್ಬೇಕು ಅಂತಿದ್ರೆ ಆಯ್ತು, ನಮ್ದೇನದ್ರಾಗ ಇಂಟ್ರೆಸ್ಟ್ ಅದ. ಅದೆಲ್ಲ ಆಗೋದಿಲ್ಲ ಬಿಡ್ರಿ, ಸುಮ್ಮನೆ ಮುಖ್ಯಮಂತ್ರಿಗಳು ಹಂಗೆಲ್ಲಾರು ಬಂದು ಸ್ಥಳಕ್ಕೆ ಹೋಗುದು ನಾಟ್ ಆಯ್ತು. ಭೇಟಿ ಒಂದ್ಸಲ ಭೇಟಿ ಮಾಡ್ಯಾರ, ಈ 2ನೇ ಸಲ ಭೇಟಿ ಮಾಡೋದು. ಮತ್ತೆ ಸ್ಥಳಕ್ಕೆ ಬಾ ಅಂದ್ರೆ ರೈಟಿನಾಗ ಕೊಡೋದ್ರೆ ಬೇಡ, ಭೇಟಿ ಮಾಡಿಸೋಣಂತ. ಕುಂಡ್ರಿಸಿ ಒಂದು ಕಪ್ ಚಾ ಕುಡಿಸಿ ಅವ್ರ ಮುಖ್ಯಮಂತ್ರಿ ಹೇಳ್ಬಿಡಿಸ್ತಾನೆ ಆಯ್ತಾ. 2022ರಾಗ ಬೊಮ್ಮಾಯಿಯವರು ಇಲ್ಲಿ ವಿಜಯಪುರ ತಗೊಂಡಿದ್ರು. ಆಗ ಯತ್ನಾಳರು ನಮ್ಮ ಬಿಜಾಪುರ ಕೊಡ್ರಿ, ಜೊತೆಗೆ ಬಾಗಲಕೋಟೆಗೆ ಇವರನ್ನಾಗಿ ಕೊಡ್ರಿ ಓಪನ್ ಸ್ಟೇಟ್ಮೆಂಟ್ ಹೇಳಿದ್ರು. ಆಗ ಯಾವುದೇ ವಿರೋಧವನ್ನ ಮಾಡಿರ್ಲಿಲ್ಲ ಯಾರು. ಬಟ್ ಈಗ ಯಾಕೆ ವಿರೋಧ ಮಾಡ್ತಾರೆ? ಅದೇ ಅದಕ್ಕೆ ಕರೆಸಿ ನಾನು ಈ ಹೋರಾಟಗಾರ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದು ನಾಟ್ ಒನ್ ಹೋರಾಟಗಾರ ಪಾಪ ಅವ್ರ ಬಗ್ಗೆ ಗೌರವದ. ಅವ್ರನ್ನ ನಾನು ಇನ್ನೊಮ್ಮೆ ಸ್ಪಂದನೆ, ಅವ್ರ ಸಮಾಧಾನ ಆಗಿಲ್ಲ, ಸಮಾಧಾನ ಮಾಡ್ತೀವಿ ಕರೆಕ್ಟ್ ಆಗಿ. ಆದ್ರೆ ಇಲ್ಲಿ ಬಿಜೆಪಿ ಅವ್ರು ಏನು ಹೋಗಿ ಭಾಷಣ ಮಾಡ್ತಿದ್ರಲ್ಲ, ಇವ್ರದ್ದು ಹುಡುಕ್ ಗೊತ್ತಾಗಬೇಕಲ್ಲ. ಈ PPP ತಂದವ್ರೆ ಇವ್ರಿ. ಸದನದಾಗ 3 ಉತ್ತರ ಅದಾವ, ನಮ್ ಕಡೆ ಕಾಪೀಸ್ ಅದಾವು. ರಘುಪತಿ ಭಟ್ಟು, ರಘುಮೂರ್ತಿ, ಇನ್ನೊಬ್ರು 3 ಮಂದಿ ಅವ್ನು ಕೇಳ್ಯಾರ. ನಿಮ್ ದೇವಾನಂದ ಚೌಹಾಣ್ ಕೇಳಿದೈತೆ ಕೆಲವು ಮಾಡಿದ್ದು PPP ಇವರು. ಈಗ ಹೋಗಿ ನಮ್ಮ ವಿರುದ್ಧ ಭಾಷಣ ಮಾಡೋರು ಇವರು. ನೋಡಿ ನಾನು ಹೇಳ್ತಾರಲ್ಲ, PPP ಆದಾಗ ಒಂದ್ ವೇಳೆ PPP ಎಲ್ಲರೂ ಒಪ್ಪಿದಾಗ ನಾವು ಬೇಡಿದವ್ರು ಪಾರ್ಟಿಸಿಪೇಟ್ ಮಾಡ್ತಿದ್ವೋ ಬಿಡ್ತಿದ್ವೋ ಅದೆಲ್ಲಾನು ಕೂಡ ನೋಡ್ಬೇಕಾಗ್ತದಲ್ಲಿ. ಏನ್ರಿ PPP ಇದು ಈಗ ಪ್ರಶ್ನೆ ಬರೋದಲ್ಲ. ನಂದು 250 ಅಡ್ಮಿಷನ್ ಅದ, 2 ಮೆಡಿಕಲ್ ಕಾಲೇಜ್ ಇಲ್ಲೇ ಅದ. ಈಗ ಬಿಜಾಪುರದಾಗ 150, 100 ಒಂದು ಮೆಡಿಕಲ್ ಕಾಲೇಜ್. ನಮ್ಗೆ 250 ಇಂಟೇಕ್ ಅದ. 2 ಮೆಡಿಕಲ್ ಕಾಲೇಜ್ ಸಿಗಾಗಿ ನಮ್ದು ಸ್ಟ್ರೆಂತ್ ಆಯ್ತಪ್ಪ. PPP ಇದ್ದಿದ್ರೆ ಯಾವ್ದು ಕಾಂಟ್ರವರ್ಷಿಯಲ್ PPP ಇದ್ದಾಗ ಬೇಡಿ ವುಡ್ ಹ್ಯಾವ್ ಹ್ಯಾಡ್ ದ ರೈಟ್ ಟು ಪಾರ್ಟಿಸಿಪೇಟ್ ಆರ್ ನಾಟ್ ಟು ಪಾರ್ಟಿಸಿಪೇಟ್. ಅದು ಹೆಂಗಿರ್ತದ, ಸುಮ್ಮನೆ ಹುಡುಗಾಟಿಕೆ ಅಲ್ಲ. PPP ದಾಗ ವಯಬಿಲಿಟಿ ನೋಡ್ಬೇಕಾಗ್ತದೆ. ಈಗ ನಾಳೆ PPP ದಾಗ ಈಗ ಕ್ವಶನ್ ಬರೋದಲ್ಲ, ಆ ಪ್ರಶ್ನೆ ಉದ್ಭವಿಸೋದಲ್ಲ, ವಯಬಿಲಿಟಿ ನೋಡ್ಬೇಕಾಗ್ತದೆ. ನಾಳೆಪ್ಪ ಏನು ಈಗ BLD ಇನ್ವೆಸ್ಟ್ ಮಾಡ್ತಿದ್ರು, ಮತ್ತೊಬ್ರು ಇನ್ವೆಸ್ಟ್ ಮಾಡ್ತಾರೆ, ವಯಬಿಲಿಟಿ ನೋಡ್ತಾರೆ, ಏನೇನೈತಪ್ಪ ಏನೇನೈತಲ್ಲ ನೋಡ್ಕೊಂಡು ಇದು ಮಾಡ್ತಾರೆ. ಆಮೇಲೆ PPP ದಾಗೂ ಬಹಳಷ್ಟು ತಪ್ಪು ಕಲ್ಪನೆ ಏನ್ ಕೊಡ್ತಿದ್ರು. ಗೌರ್ಮೆಂಟ್ ಸೀಟ್ಸ್ ಆರ್ ದೇರ್, ಗೌರ್ಮೆಂಟ್ ಸೀಟ್ಸ್ ಆರ್ ನಾಟ್ ದೇರ್ ಅಂತಲ್ಲ. ಗೌರ್ಮೆಂಟ್ ಸೀಟ್ಸ್ ಇಂಥ % ಇದೆ ಏನು. ಈ ಗೌರ್ಮೆಂಟ್ ಏನಾರ ಮಾಡ್ಯಾರ, ಎಷ್ಟು 15-20% ಏನಾರ ಮಾಡ್ಯಾರಲ್ಲ. ಎಷ್ಟು ಕೊಡೋದು 20% ನೋಡಿದಾರೆ, 20% ಏನಾರ ಮಾಡ್ಯಾರ ಅವರು. ಇರ್ಲಿ, ಅದನ್ನ ಇರ್ಲಿ, ನಮ್ಗೆ ಯಾಕೆ ಪ್ರಶ್ನೆ ಉದ್ಭವಿಸೋದಲ್ಲ ಅಂದ್ರೆ ಆಗ ಇಟ್ ವಾಸ್ ಡಿಫರೆಂಟ್.
ವಿ ಮೇಟ್ have participated, we may not have participated, depending upon the ನಮ್ಮ ಎಲ್ಲರೂ ಕೂಡ ನಮ್ಮ ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ತಿದ್ರು ಅದ್ ಪ್ರಕಾರ ಆಗ್ಬೋದಾಗಿತ್ತು. ಈಗ ಅದು ಪ್ರಶ್ನೆ ಬರೋದಲ್ಲ. ನಾನು ಹೇಳುದಿಷ್ಟೇ, ಈ ಬಿಜೆಪಿ ಅವ್ರನ್ನ ನಾಟಕ ಮಾಡತ್ತಾರಲ್ಲ, ಹೋಗಿ ಅಲ್ಲಿ ಭಾಷಣ ಮಾಡುದು ಏನ್ರಿ, ಪ್ರಚೋದನಕಾರಿ ಮಾತಾಡುದು ಏನ್ರಿ, ಈ ಹೋರಾಟಗಾರರು ಅರ್ಥ ಮಾಡ್ಕೋಬೇಕಲ್ಲ. ಈಗ ಈ ಹೋರಾಟಗಾರರಿಗೆ ಕಳಿಸ್ತೀನಿ ನಮ್ಮ ಕಾಪಿ ಅವ್ರಿಗೂ ಒಂದು ಅರ್ಥ ಗೊತ್ತಾಗಬೇಕಲ್ಲ. ಅಂದ್ರೆ ಅವ್ರು ಮಾಡ್ಲಿ, ಇಂಡಿಪೆಂಡೆಂಟ್ ಪಕ್ಷಾತೀತವಾಗಿ ಮಾಡ್ಲಿ ಹೋರಾಟಗಾರರು, ವಿ ಹ್ಯಾವ್ ನೋ ಅಬ್ಜೆಕ್ಷನ್, ಪಕ್ಷಾತೀತವಾಗಿ ಅವ್ರು ಮಾಡ್ಲಿ. ಅಲ್ಲಿ ಇವ್ರನ್ನ ಕರ್ಕೊಂಡು ಏನಾರು ಮಾಡಿದ್ರೆ ಅದು ರಾಜಕೀಯ ಆಗ್ತದೆ. ಇಷ್ಟೇ ನಾನು ಹೇಳುದು. ನಿಮ್ ಪಾರ್ಟಿಯವರು ಭಾಗವಹಿಸಿದ್ದಾರೆ, ಜೆಡಿಎಸ್ ನಾನು ಭಾಗವಹಿಸಿದನಲ್ಲ, ಎಲ್ಲರೂ ಭಾಗವಹಿಸಿದ್ದಾರೆ, ನಾನು ಭಾಗವಹಿಸಿದ್ದೀನಿ. ಪಕ್ಷಾತೀತವಾಗಿ ಆಗಿದೆ. ಆದ್ರೆ ಇದನ್ನ ಭಾಷಣ ಮಾಡಿದ ನಾವು ಸ್ವಲ್ಪ ಕಳಿಸ್ಲಾ ನಿಮ್ಗೆ? ಕಳಿಸಿರೋದ್ನ ಆಸ್ ಇಟ್ ಇಸ್ ಹಾಕ್ತೀರಾ ನೀವು? ಕಳಿಸ್ಬಿಡ್ತೀನಿ ನಾನು, ನಮ್ ಕಡೆ ವಿಡಿಯೋಸ್ ಅದಾವು, ಕಳಿಸ್ಬಿಡ್ತೀನಿ. ನಮ್ಗೆ ಸ್ಟ್ರೇಟ್ ನಿಮ್ಗೆ ಕಳಿಸ್ತೀನಿ. ಫುಲ್ ಅದಾಗ ಏನೇನು ಬರ್ದಾರಲ್ಲ, ಏನೇನು ಮಾತಾಡಲ್ಲ ಅದೆಲ್ಲ ಬರ್ಬೇಕು ನಿಮ್ ಪೇಪರ್ನ ಕೊಟ್ಟು ಕಳಿಸ್ತೇನೆ ನಾನು, ಎಲ್ಲರೂ ಕಳಿಸ್ತೇನೆ. ಅಲ್ಲಿ ಭಾಷಣ ಮಾಡಿದ್ದು ಕೈ ಇದು ಮಾಡಿದ್ದು ನಂದು ಹೇಳಿದಲ್ಲ, ಮಾಡಲಿ. ಬಿಜೆಪಿ ಅವರು ಪಾಪ ಸಪನಪ್ಪದು ನಾವು ಹಿಂದಕ್ಕೆ ನಾವು PPP ಮಾಡಿದ್ವಿ, ನಮ್ಗೆ ತಪ್ಪಾಗಿದೆ, ಈ ಸರ್ಕಾರ ಆಗ್ಲಿ ಅಂತ ಹೇಳಿ, ಐ ನೋ ಅಬ್ಜೆಕ್ಷನ್. ಆದ್ರೆ PPP ಕಾಂಗ್ರೆಸ್ನವರು ಮಾಡಾಕತ್ತಾರ, ಏನೇನೋ ಮಾತಾಡಿದಾರ ಗೊತ್ತಿಲ್ಲ. ಮಾಡ್ಲಿ ಯಾರು 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 ಹೇಳ್ಯಾರ? ನಾನು ಈಗ ಸರ್ ಆನ್ ದ ಫ್ಲೋರ್ ಆಫ್ ದ ಶೂನ್ಯವಾಣಿಯಲ್ಲಿ ಅಶೋಕ್ ಮನಿಗಳು ಇವರು ಪ್ರಸ್ತಾಪ ಮಾಡಿ ಸರ್. ಅಶೋಕ್ ಮನಿಗಳು ಕಾಂಗ್ರೆಸ್ ಶೂನ್ಯವಾಣಿಯಲ್ಲಿ ಇಷ್ಟು ಹೇಳಿದ್ರೆ ಸಪೋರ್ಟೆಡ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್. ಬಟ್ ಅವ್ರು ಏನ್ ಡಿಮಾಂಡ್ ಅಂದ್ರೆ 2 ಮೆಡಿಕಲ್ ಕಾಲೇಜ್ ಖಾಸಗಿ ಬಿಜಾಪುರದಲ್ಲೂ ನಮ್ಮ ಸಿಂದಗಿ ಇದೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿಂದಗಿಯಲ್ಲಿ ಬೇಕಂತ ದಟ್ ವಾಸ್ ಇಸ್ ಡಿಫರೆಂಟ್. ಏನ್ ತಪ್ಪಿದೆ? ವಾಟ್ ಇಸ್ ರಾಂಗ್? ಸಿಂಧಿಯಾಗ ಆಗ್ಬಾರ್ದ, ಇಂಡಿಯಾಗ ಆಗ್ಬಾರ್ದ? ಇಂಡಿಯಾಗ ಅವನು ಜಿಲ್ಲಾನೇ ಕೇಳ್ತಾರಲ್ಲ ನಮ್ಮ ಬಾಸ್ಕಿ. ಇರ್ಲಿ ಅವ್ರು ಯು ಶುಡ್ ಅಂಡರ್ಸ್ಟ್ಯಾಂಡ್. ನೀನೇ ಮೇಲೆ ಆಗಿದ್ರೆ ನೀನು ಸಿಂಧಿಗೆ ಮೇಲೆ ಆಗಿದ್ರೆ ನೀವು ಅದಕ್ಕೆ ನಮ್ಮ ಅಧ್ಯಕ್ಷರೇ ಆಗಲಿ ಬದನಾಕರ್ ಆಗ್ಯಾರ, ಮತ್ತೆ ಇವ್ರು ಯಾಕೆ ಆಗ್ಬಾರ್ದ? ನಾಳೆ ನಮ್ ಶೂಟಿಂಗ್ ಮೇಲೆ ನಮ್ಮ ಅಶೋಕ್ ಮನ್ಮೋಹನ್ ಶೆಟ್ಟಿ ಬರ್ತಾರ ಅಲ್ಲ. ಎವ್ರಿ MLA has got it. ಏನ್ರಿ, ನಾವು ಇಂಡಿಯಾಗ ಆಗ್ಬೇಕು, ನಾವು ಸಿಂಧಿಯಾಗ ಆಗ್ಬೇಕು, ತಪ್ಪಲ್ಲ. ವಾಟ್ ಇಸ್ ರಾಂಗ್ ಇನ್ ದಟ್? ಹೌದು ಅವ್ನು ಕೇಳ್ಯಾರ, ಬಟ್ ಸರ್ಕಾರ ವಿಲ್ ಲುಕ್ ಇನ್ ಟು ವಾಟ್ ಆಲ್ ಫೆಸಿಲಿಟಿ ಅವೇರ್ ಅದಾವ, ಅದನ್ನ ಆ ಎಕ್ಸರ್ಸೈಸ್ ಆಗ್ತದೆ. ಬಟ್ ಅವ್ರು ತಮ್ಮ ಮತಕ್ಷೇತ್ರ ಜನರಿಗೆ ಹೇಳ್ಬೇಕ ಬೇಡ? ಒಂದೇ ಮೆಡಿಕಲ್ ಕಾಲೇಜ್ ಫಂಡ್ ಇಲ್ಲ ಅನ್ನಕತ್ತೀರಿ ಸರ್, ಇನ್ನ ಎಲ್ಲಾ ಕಡೆ ಹೇಗಾಗ್ತದೆ? ಅಲ್ಲ, ಬಿಜಾಪುರ ಬದಲಿ ಅಲ್ಲಾಗ್ರತ್ತೆ ಸಿಂಧಿಯಾಗ. ಸರ್ ಅದ್ರ ಜೊತೆಗೆ ಬಿಡ್ರಿ ಬಿಡ್ಬಿಡಿ, ಸಾಕಿದ್ ಸಾಕು. ಐ ಡೋಂಟ್ ವಾಂಟ್ ಟು ಗೋ ಇಂಟು ಇದನ್ನ ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು. ಜನರಿಗೆ ಕಾಪಿ ಶೇರ್ ಮಾಡ್ತೀನಿ. ಇಷ್ಟೇ ನನಗೆ ಹೇಳೋದಂತ ಮತ್ತೊಮ್ಮೆ ಹೇಳ್ತೇನೆ, ನಮ್ದು ಹೋರಾಟಗಾರರ ವಿರೋಧವಾಗಿ ಯಾವುದೂ ಇಲ್ಲ. ಹೋರಾಟಗಾರರ ಬಗ್ಗೆ ಗೌರವ ಇದೆ. ಇನ್ನೊಮ್ಮೆ ಮುಖ್ಯಮಂತ್ರಿಗಳ ಭೇಟಿ ಮಾಡ್ತೀನಿ. ಅವ್ರು ಸಮಾಧಾನ ತಂದಿಲ್ಲ. ಮುಖ್ಯಮಂತ್ರಿಗಳ ಕಡೆಯಿಂದ PPP ಬೇಡ, ಗೌರ್ಮೆಂಟ್ ಅನ್ನೋದನ್ನ ಇದು ಕನ್ವಿನ್ಸ್ ಮಾಡಿ ಅದನ್ನ ಇತ್ಯರ್ಥಗೊಳಿಸ್ತೀವಿ. ಇನ್ನೊಮ್ಮೆ ಅವ್ರಿಗೆ ಈಗಾಗಲೇ ಮಾಡಿದೆ ಅದನ್ನ ಶೇರ್ ಮಾಡ್ತೀನಿ. ವಿಡಿಯೋ ಕ್ಲಿಪ್ಪಿಂಗ್ ಅವ್ರಿಗೆ ಎಲ್ಲ ಭೇಟಿಯಾದಾಗ ವಿಡಿಯೋ ಕ್ಲಿಪ್ಪಿಂಗ್ ಇರ್ಬೇಕಲ್ಲ. ಅವ್ರಿಗೆ ಮುಖ್ಯಮಂತ್ರಿ ಏನ್ ಹೇಳಿದ್ರು, ಇವ್ರು ಏನ್ ಹೇಳಿದ್ರು ಕೊಡ್ತೀವಿ. ಇವರು 12 ವರ್ಷ ಹೋಗ್ಲಿ ಅಂತ ಹೇಳಿದಾರೆ. ಅವರು 8 ವರ್ಷ ಅಂತ 10 ವರ್ಷ ಡಿಲೇ ಮಾಡೋದಂತ ನಮ್ದಲ್ಲ. 2 ವರ್ಷದಿಂದ 10 ವರ್ಷ 2 ವರ್ಷ ಹೋಗ್ಲಿ, 10 ವರ್ಷ ಸ್ವಾಭಾವಿಕವಾಗಿ ಹೇಳ್ಯಾರ. ಅವ್ರೇನು ಪಾಪ ತಪ್ಪು ಹೇಳಿದಾರಂತಲ್ಲ. ಶೀಘ್ರವಾಗಿ ಅದ್ರಾಗ 10 ವರ್ಷ 10 ವರ್ಷ ನೀವು ಹೇಳಿರಿ, 10 ವರ್ಷ ನಾನು ಅದ್ರ ಅನ್ನೋದಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಲಿಕ್ಕೆ ಎಲ್ಲ ರೀತಿಯ ಅದನ್ನು ನಾವು ಮಾಡ್ತೀವಿ. ಆಮೇಲೆ ಈ ಬಿಜೆಪಿ ಅವರು ಏನ್ ನಾಟಕ ಮಾಡ್ತಿದ್ರಲ್ಲ, ಆ ನಾಟಕನ ಇವ್ರು ಹೋಗಿ ಏನನ್ನ ಭಾಷಣ ಮಾಡಿದ್ರು. ಅದಕ್ಕೆ ಸಲುವಾಗಿ ಅದ್ರ ಒಂದ್ ಇಬ್ಬರು ಗಿರಾಕಿಗಳು ಎಲ್ಲ ಬಿಜೆಪಿ ಅವರು ಅಲ್ಲ ಮಾತಾಡ್ತಾರೆ. ಇನ್ ಕೇಶವ ಪ್ರಸಾದ್ ನಮ್ಗೆ ಹೇಳಿದ್ರು ಅವ್ರೇನ್ ಪಾಪ ತಪ್ಪು ಮಾತಾಡಿಲ್ಲ ಅಂತ ಹೇಳಿದ್ರು. ಅವ್ರು ಮಾತಾಡಿದ್ರು. ಬಹುಶಃ ಗೊತ್ತಿರಲಿ, ನೀನು ಅವ್ರಿಗೆ ಶಾಕ್ ಆದ್ರು. ಅವ್ರು ಮೋಸ್ಟ್ಲಿ ಅಲ್ಲಿ ಜನಪಿ ಶಾಕ್ ಆದಾಗ ನಾ ಹೇಳಿದ್ಮೇಲೆ ಇಬ್ರು ಸ್ವಲ್ಪ ಗಾಬರಿಗೊಂಡ್ರು. ಅದು ನರೇಗಾದು ಒಂದು ಸ್ವಲ್ಪ ಎಲ್ಲ ಹೇಳ್ಬಾರ್ದು ಸ್ವಲ್ಪ ಅವ್ರಿಗೆ ಅಂತ ನಾವೇನ್ ಹೇಳುದು. ಮಾಡಿದ್ದು ನೀವು ಮಾಡಿ ಬೇರೆಯವ್ರ ಮೇಲೆ. ಈಗ ಮೊನ್ನೆ ಕಬ್ಬು ಬೆಳೆಗಾರದಾಯ್ತಪ್ಪ. ಕಬ್ಬು ಬೆಳೆಗಾರದೇನು FRP ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. FRP ಎಷ್ಟು ಫಿಕ್ಸ್ ಮಾಡಿದ್ರು? 3,550 ರೂಪಾಯಿ. ಇನ್ನು ಮೊನ್ನೆ ನಾನು ನಿಮ್ಮ ಬಿಜಾಪುರ ನಮ್ಮ ಕಾರ್ಯಕ್ರಮ ಬಂದಾಗ ನಾನು ಭಾಷಣ ಹೇಳಿದ್ದೆ. ಯಾರು ನಿಮ್ಮ ಶಶಿಕಾಂತ್ ಗುರುಗಳು ಮತ್ತು ಗುರುಜಿ ಮತ್ತು ಚೆನ್ನಪ್ಪ ಪೂಜಾರಿ ಮುಂದೆ ಹೇಳಿದ್ದಾರೆ ಇದನ್ನ ಭಾಷಣದಾಗ. ತಿಗೋಡದಾಗ ನಮ್ಮ ಸಾಲಿಮಠ ಇದ್ರಾಗ 3,550 ರೂಪಾಯಿ FRP ಫಿಕ್ಸ್ ಮಾಡಿದ್ರು. ರೈತರು ಏನ್ ತಿಳ್ಕೊಂಡ್ಬಿಟ್ಟಾರ? 3,550 ರೂಪಾಯಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವ್ರು ನಮ್ಗೆ 3,550 ರೂಪಾಯಿ ಕೊಟ್ಬಿಟ್ಟಾರ ಅಂತೇಳಿ. 3,550 ರೂಪಾಯಿದಾಗ
ಎವರೇಜ್ 700, 800, 900 ಇದು ಕಟಾವು ಮತ್ತು ಸಾಗಾಣಿಕೆ HT ಅಂತಾರ, ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಆ 800 ಮೈನಸ್ ಮಾಡ್ಬೇಕು ಅಂತ ಅವ್ರಿಗೆ ರೈತರಿಗೆ ಗೊತ್ತಿಲ್ಲ, ಮುಗ್ಧ ರೈತರ ಪಾಪ. ಮತ್ತು ಹೋರಾಟಗಾರರು ತುಸುರು ಮಾಡ್ಬೇಕಾಗಿತ್ತು, ಇವ್ರು ತಪ್ಪದ. ನೀನ್ ಹೇಳಿ ಬಂದು ಭಾಷಣ ಹೇಳಿದ್ರು, ಆ 800 ರೂಪಾಯಿ ತೆಗೆದು ಎಷ್ಟಾಗತ್ತ? 2,750 ರೂಪಾಯಿ. ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ರೈತರಿಗೆ ಫಿಕ್ಸ್ ಮಾಡಿದ್ದೆಷ್ಟು? 2,750 ರೂಪಾಯಿ. MSP ಶುಗರ್ ಫಿಕ್ಸ್ ಮಾಡೋರು ಅವರೇ, 31 ರೂಪಾಯಿ. ಎಥನಾಲ್ ಎಲ್ಲ ದೊಡ್ಡ ಪ್ರಚಾರ ಮಾಡಿದ್ರು. ಆ ಪ್ರೊಡಕ್ಷನ್ ಕೆಪಾಸಿಟಿ ಅರ್ಧನೂ ನಾವು ಖರೀದಿ ಮಾಡ್ತಾ ಇಲ್ಲ. ಸೊ ಇದೆ. ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ವಹಣೆ ಮಾಡೋರು ಯಾರು? ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರದ ಏನೈತಿ? ಅವರು ಕೇಂದ್ರ ಸರ್ಕಾರ ಏನ್ FRP ಫಿಕ್ಸ್ ಮಾಡಿದ ಅದನ್ನ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿ ನಮ್ದು. ಕರೆಕ್ಟ್ ಅವರು ಆಗೋ 2,750 ರೂಪಾಯಿ ಇವ್ರು ಫಿಕ್ಸ್ ಮಾಡ್ಯಾರ ರೈತರಿಗೆ. ಈಗ ನಾವು ಕೊಡಿಸಿದ್ರು 3,300 ರೂಪಾಯಿ. ಯಾರ್ದಪ್ಪ ಇದು? ಕೇಂದ್ರ ಸರ್ಕಾರ. ಗೋಂಜಾಳ 2,200 ರೂಪಾಯಿ ಇದ್ದನ್ನ ಮೆಕ್ಕೆಜೋಳ 2,400 FRP ಮಾಡಿದವ್ರು ಯಾರು? ಎರ್ಸಿದವರು ಕೇಂದ್ರ ಸರ್ಕಾರ. ಈಗ ಅದಕ್ಕೆ ಬೆಂಬಲ ಬೆಲೆ ಕೊಡ್ಬೇಕಾಗಿದೆ ಯಾರು? ಕೇಂದ್ರ ಸರ್ಕಾರ. ಅಂದ್ರೆ ಬರೀ ನಾವು ಬ್ಯಾಕ್ ಫುಟ್ ನಾಗ ಆಗ್ಬಿಟ್ಟಿವಿ. ಬರೀ ಮಾಡೋದು ಇವರು ರೈತರು, ಪಾಪ ಮುಗ್ಧ ರೈತರು ಕಡೆ ನಮ್ಮೂರು ಹೋರಾಟ ಮಾಡ್ತಾರೆ. ಇದು PPP ಹಂಗೆ. ಅದಕ್ಕೆ ಹೇಳ್ತಾರೆ, ಈಗ ಮಾಡಿದವರು ಇವರು ರಾಜ್ಯ ಸರ್ಕಾರದವರು. ಮತ್ತು ನರೇಂದ್ರ ಮೋದಿಗೆ ಹೋಗಿ ಕೇಳಲ್ಲ ಅವರು ಯಾಕೆ ಈ PPP ನೋಡಿದನ. ಈ PPP ಕಾನ್ಸೆಪ್ಟೇ ನರೇಂದ್ರ ಮೋದಿ ಅವ್ರ ಕೂಸು. ನರೇಂದ್ರ ಮೋದಿ ಅವ್ರದ್ದು ಮೆಡಿಕಲ್ ಕಾಲೇಜ್ PPP ಇಸ್ ನರೇಂದ್ರ ಮೋದಿಸ್ ಬ್ರೈನ್ ಚೈಲ್ಡ್. ಅಂದ್ರೆ ನರೇಂದ್ರ ಮೋದಿ ಅವ್ರದ್ದು ಹೋರಾಟ ಮಾಡ್ಲಿ. ಸೈನಿಕ ಸ್ಕೂಲ್ಸ್ ತಗೊಳ್ಳೋಕತ್ತಾರೆ ಸರ್. ಅಂದ್ರೆ ಸೈನಿಕ ಸ್ಕೂಲ್ಸ್ ಕೇಂದ್ರೀಯ ವಿದ್ಯಾಲಯ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಹೌದಾ? ಅವರೆಲ್ಲ ಮಾಡ್ಯಾರ ಬಿಡ್ರಿ. ಅದಾನಿ ಅಂಬಾನಿ ಮನೆ ಅರಾವಳಿ ಗುಡ್ಡನ ಕೊಟ್ಟಿದ್ರಲ್ಲಿ ಅಂದ್ರೆ ನ್ಯೂಕ್ಲಿಯರ್ ಇದು ಶಾಂತಿ ಬಿಲ್ ಪಾಸ್ ಆಗಿ 1 ತಿಂಗಳಾಗ ಅದಾನಿಗೆ ಅರಾವಳಿ ಗುಡ್ಡನೇ ಕೊಟ್ರ. ಈ ದೇಶನಾಗ ಎಲ್ಲಾ PSUs ಎಲ್ಲಾ ಇದನ್ನ ಎಲ್ಲಾನು ಕೂಡ ಎಲ್ಲಾ ಪ್ರತಿಯೊಂದು ಎಲ್ಲಾನು ಮಾರಾಟ ಮಾಡ್ಕೊತ ಬಂದಾರ. PPP ಏನ್ ದೊಡ್ಡ ವಿಷಯ? ಮೆಡಿಕಲ್ ಕಾಲೇಜ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನೋಡಿ. ಒಂದ್ ಹೇಳ್ತೇನೆ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ರಾಮ್ ಹೆಸರಿಡೋದು ಸೂಕ್ತ ಅಲ್ಲ. ರಾಮ್ ಅವ್ರ ಹೆಸರನ್ನ ತೆಗೆದು ಮಹಾತ್ಮ ಗಾಂಧಿ ಹೆಸರು ಸೂಕ್ತ ಅಲ್ಲ. ಯಾರದೇ ಇರಲಿ, ರಾಮ್ ಅವ್ರ ಹೆಸರು ಮಹಾತ್ಮ ಗಾಂಧಿ ರೋಜ್ಗಾರ ರಾಮನ ಯೋಜನೆ ಅಂತಿರ್ತಾರೆ, ಅದನ್ನ ತೆಗೆದು ಮಹಾತ್ಮ ಗಾಂಧೀಜಿ ಯಾರ್ದೇ ಬರೋದು ತೆಗೆದು ಇದು ಮಾಡುವಂಥದ್ದು. ಅವ್ರು ಅದನ್ನ ಮಹಾತ್ಮ ಗಾಂಧಿ ರೋಜ್ಗಾರ್ ನಿನ್ನೆ ಹೇಳಿದ್ರಲ್ಲಿ, ನಿನ್ನೆ ಓಪನ್ ಮಿಟ್ಸ್ ಮೊದಲೇನಿತ್ತು ರೋಜ್ಗಾರ್ ಯೋಜನೆಯಲ್ಲಿ ಬಹಳಷ್ಟು ಅದರಿಂದ ಬೆನಿಫಿಟ್ ಆಗಿತ್ತು. ಸ್ಥಳೀಯವಾಗಿ ಉದ್ಯೋಗ ಸಿಗ್ತಿತ್ತು, ಬೇರೆ ಕಡೆ ಗುಳೆ ಹೋಗುವಂಥದ್ದಿರಲಿಲ್ಲ. ಆಮೇಲೆ ಅಸೆಟ್ ಕ್ರಿಯೇಟ್ ಆಗಿತ್ತು. ಕೆರೆಗಳು, ಚೆಕ್ ಡ್ಯಾಮು, ಸಾಲಿ ಕಾಂಪೌಂಡ್ಗಳು, ಸ್ಕೂಲ್ ರೂಮ್ಸ್ ಎಲ್ಲನೂ ಆಗ್ತಿತ್ತು. ಮೊದಲೇನಿತ್ತು ಅಂದ್ರೆ ಮಹಾತ್ಮ ಗಾಂಧಿ ನಮ್ಮ ಸೋನಿಯಾ ಗಾಂಧಿ ಅವರು ಚೇರ್ಪರ್ಸನ್ ಆಗಿ UPA ಇರೋದಾದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ನರೇಗಾದಾಗ 100% ಲೇಬರ್ ಕಾಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇರ್ತದೆ. ಮಟೀರಿಯಲ್ ಅಲ್ಲಿ 75% ಸೆಂಟ್ರಲ್ ಗೌರ್ಮೆಂಟ್, 25% ಸ್ಟೇಟ್ ಗೌರ್ಮೆಂಟ್ ಇರ್ತಿತ್ತು. ಈಗ ಇವರು ಬದಲಾವಣೆ ಏನ್ ಮಾಡಿದಾರ, ಫ್ಲಾಟ್ 25 ಇದ್ದದ್ದು 40, 0 ಇದ್ದದ್ದು 40. ಅಂದ್ರೆ ರಾಜ್ಯ ಸರ್ಕಾರಕ್ಕೆ 16,000 ಕೋಟಿ ರೂಪಾಯಿ ಬರ್ಡನ್ ಇದಾಗ್ತದೆ. ಆಮೇಲೆ ಸ್ಲೋಲಿ ಅದನ್ನ ಆ ಯೋಜನೆ ರಾಮರ ಹೆಸರು ಮಾಡಿದಾರ ಅಂತ ಅದು ಯೋಜನೆ ಬದುಕಬೇಕಲ್ಲ, ಮತ್ತೆ ಉಟ್ರಾಟ ಮಟ್ಟಕ್ಕೆ ಒಯ್ಬೇಕಲ್ಲ, ಅದನ್ನ ಸ್ಲೋಲಿ ಅದನ್ನ ಕೊಲ್ತಾ ಇದಾರೆ. ಅದನ್ನ ಯೋಜನೆ ನಂಬರ್ ಆಫ್ ಮ್ಯಾನ್ ಡೇಸ್ ಏನಿದಾವಲ್ಲ, ಇಷ್ಟು ದಿವಸ ಇರ್ಬೇಕು ಅನ್ನೋದನ್ನ ಕಡಿಮೆ ಮಾಡ್ಕೊಂಡು ಬರ್ತಾರೆ. ನೀವು ತೆಗೆಸ್ಬಿಟ್ರೆ ನಮ್ಮ ಜಿಲ್ಲಾದೇ ಕೊಡ್ತಾ ಇದೀನಿ, ನಾನು ಸ್ಟಾಟಿಸ್ಟಿಕ್ಸ್ ನಿನ್ನೆ ಹೇಳಿದ್ದೀನಿ KDP-ದಾಗ. ಅದು ಚಾರ್ಟ್ ರಿಲೀಸ್ ಮಾಡ್ತೀನಿ ನಿಮ್ಗೆ, ಹೆಂಗೆ ಎಷ್ಟು ನಮ್ಮ ಜಿಲ್ಲೆಗೆ ಹೊರತ ಬಿದ್ದಿದೆ ಅಂತ ಹೇಳಿ. ಅಂದ್ರ ಮಹಾತ್ಮ ಗಾಂಧಿ ರೋಜ್ಗಾರದಿಂದ ಮೊದಲಿನ ದುಡ್ಡು ಇತ್ತು, ಅದೊಟ್ಟು ಕಡಿಮೆ ಮಾಡ್ಕೊಂಡ್ ಬಂದ ಟೇಪರ್ ಮಾಡ್ತಾ ಇದಾರೆ. ಟೇಪರ್ ಮಾಡ್ಕೊಂತ ಒಂದ್ ದಿವಸ 0 ಮಾಡಿ ರಾಮ್ ಅವ್ರನ್ನು ಮುಗಿಸ್ಬಿಡ್ತಾರೆ. ರಾಮ್ ದೇವ್ರ ಹೆಸರು ಇಟ್ಟದಕ್ಕ ಅದನ್ನ ಬೆಳೆಸ್ಬೇಕಲ್ಲ, ಅದನ್ನು ಮಾಡಲ್ಲ, ಮುಗಿಸ್ಬಿಡ್ತಾರೆ, 0 ಮಾಡಿಬಿಡ್ತಾರೆ. ರಾಮರ ಹೆಸರ ಮೇಲೆ ಅದನ್ನ ಶೂನ್ಯ ಮಾಡ್ತಾರೆ. ಸರ್, ಅಸೆಂಬ್ಲಿಯಲ್ಲಿ ಹೇಟ್ ಸ್ಪೀಚ್ ಬಿಲ್ ಪಾಸ್ ಆಗೋದಕ್ಕೆ ಬಿಜೆಪಿ ಅಪೋಸ್ ಮಾಡ್ತಾ ಇದ್ದಾರೆ ಸರ್. ಯಾಕಪ್ಪ ನೀನು ಹೇಟ್ ಸ್ಪೀಚ್ ಬಗ್ಗೆ ಯಾಕೆ ಅಪೋಸ್ ಮಾಡೋದು? ನೀ ಹೇಟ್ ಸ್ಪೀಚ್ ಮಾಡ್ತಿದ್ರಂದ್ರೆ ನೀವು ಅಪೋಸ್ ಮಾಡ್ಬೇಕಲ್ಲ. ಇನ್ನ ಹೇಟ್ ಸ್ಪೀಚ್ ಮಾಡ್ತಿದ್ರ ನಾ ಅಪೋಸ್ ಮಾಡ್ಬೇಕು. ಕೇಳ್ರಿ, ಹೇಟ್ ಸ್ಪೀಚ್ ನಾ ಮಾಡ್ತಿದ್ರೆ ನಾನು ಅಪೋಸ್ ಮಾಡ್ಬೇಕು. ಅದೇನು ಬರೀ BJP ಅವ್ರಿಗೆ ಅಟ್ಟೆ ಹೇಟ್ ಸ್ಪೀಚ್ ಅದ.
ಕಾಂಗ್ರೆಸ್ನವರು ನಾವೇನ್ರ ಮಾತಾಡಿದ್ರೆ ಈಗ ನಾಳೆ ಎಂ ಬಿ ಪಾಟೀಲ್ ಯಾರೋ ಗೇಟ್ ಸ್ಪೀಚ್ ಮಾಡ್ತೀನಪ್ಪ, ಹಾ ನಾನು ಯಾರಿಗೊಬ್ರು ಬೈತೀನಿ ಹೇಟ್ ಸ್ಪೀಚ್ ಮಾಡಿ ಭಾಷಣ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೂ ಅನ್ವಯಿಸ್ತದೆ, ಅದು ಕಾಂಗ್ರೆಸ್ನವ್ರಿಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ, ಎಲ್ಲಾ ಸಂಘಟನೆಗಳಿಗೂ ಅನ್ವಯಿಸ್ತದೆ. ಒಬ್ಬಳಕಾಯಿ ಕಳ್ಳ ನಮಗೆ ಹೆಗಲ್ ಮುಟ್ಟು ಮಾಡ್ಕೊಂಡು ನೀವೇ ಕೆಲಸ ಮಾಡ್ತಿರ್ತೀವಿ. ಈಗ ಸರ್ ಅನ್ನಪೂರ್ಣಯ್ಯನವರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ, ಅವ್ರಿಗೂ ನಾವು ಬೈಲೇಬೇಕಾಗತ್ತಲ್ಲ, ಅದು ಹೆಂಗ? ಅವ್ರು ಮಾತಾಡಿದಾಗ ಅವ್ರ ಮೇಲೆ ಹಾಕೋಣಲ್ಲ ಪಾಕಿಸ್ತಾನ ಬಗ್ಗೆ ಮಾತಾಡೋ ಅವ್ರ ಮೇಲೆ ಎಕ್ಸ್ಪ್ರೆಸ್ ಹಾಕೋಣ. ಯಾರು ಹೇಳುದು? ನಾವು ಎಲ್ಲ ಬಿಡುಗಡೆ ಆಗಿದ್ರು, ನಮಾಜ್ ಬಿದ್ದಿದ್ದು, ಸುಮ್ಮನೆ ಯಾಕೆ ಮಾತಾಡ್ತೀರಿ? ಜಿ ಪರಮೇಶ್ವರ ಎರಡನೇ ಸದಸ್ಯರು ಸರ್. ಅಂದು ಟಿಪ್ಪು ಸುಲ್ತಾನ, ಇಂದು ಶಿವಾಜಿ ಮಹಾರಾಜ. ಜಿ ಪರಮೇಶ್ವರ ಸರ್ ಸದನದಲ್ಲಿ ಸರ್ 12 ಜನರ ವಿರುದ್ಧ ಪಾಕಿಸ್ತಾನ ಜಿಂದಾಬಾದ್ ಹೇಳಿಕೆ ಕೊಟ್ಟಿರೋದು ಕಾರಣದ 12 ಜನರಿಗೆ ಆಲ್ರೆಡಿ ವಿ ಆರ್ ಪಡ್ಕೊಂಡು ಕೇಸ್ ಅಂತ ಹೇಳಿ. ಡೆಫಿನೆಟ್ಲಿ ಯಾರನ್ನ ನಿರ್ದಾಕ್ಷಿಣ್ಯವಾಗಿ ನೋಡಿ. ಆಮೇಲೆ ಯಾರೋ 4 ಜನ ಮಾತಾಡ್ತಾರೆ, ಅವ್ರು ಮಾತಾಡೋಕೆ ಎಂಟೈರ್ ಮುಸ್ಲಿಂ ಸಮುದಾಯಕ್ಕ ಇಸ್ಲಾಂ ದಂಧೆ ಇದು ಮಾಡ್ತಾರೆ. ಯಾರೋ 4 ಮಂದಿ ಹಿಂದೂಗಳು ಮಾತಾಡ್ತಾರೆ, ಬಸವನಗೌಡರಂತವ್ರು ಇಡೀ ಹಿಂದೂ ಧರ್ಮಕ್ಕೆ ಇದು ಬರುವಂತದ್ದು. ಸಿ ಈ ಎಲಿಮೆಂಟ್ಸ್ ಎಲ್ಲಾ ಕಡೆ ಅದಾವ, ಒಳ್ಳೆಯವರು ಕೆಟ್ಟವರು ಎಲ್ಲದಾಗದ. ರಾಜಕಾರಣದಾಗೂ ಒಳ್ಳೆಯವರು ಅದಾರ, ಕೆಟ್ಟವ್ರು ಅದಾರ. ಆಫೀಸರ್ಸ್ನಾಗೂ ಒಳ್ಳೆಯವರು ಕೆಟ್ಟವ್ರು ಅದಾರ, ಪತ್ರಕರ್ತರಾಗೂ ಒಳ್ಳೆಯವರು ಕೆಟ್ಟವ್ರು ಅದಾರ. ಅದಾರೇನು? ಎಲ್ಲಾ ಸ್ವಾಮಿಗಳಿಗೂ ಒಳ್ಳೆಯವರು ಕೆಟ್ಟವ್ರು ಅದಾರ, ಎಲ್ಲರೂ ಒಳ್ಳೆಯವರು ಕೆಟ್ಟವ್ರು ಅದಾರ. ಬಹುತೇಕ ಎಲ್ಲರೂ ಒಳ್ಳೆಯವರು ಅದಾರ. ತಿಳುಗುಂದಿ ಸರ್ವೆ ಬಂದಂತ ಅಧಿಕಾರಿಗಳಿಗೂ ವಿರೋಧ ನೋಡಿ, ನಾ ತಿರುಗುತ್ತಿದ್ದು ಬಹಳ ಸ್ಪಷ್ಟವಾಗಿರ್ತೇನೆ. ನಾವು ಯಾವ ತಿರುಗುಂದಿ ಮಾಡಕ್ತಾ ಯಾಕಂದ್ರೆ, ಈಗ ನಾವು ಹಿಂದೆ ಬೆಳಗಾಂನಲ್ಲಿ ಏನು ಕನಗಲ್ಲ ಮಾಡಿದಾಗ ಬಹಳ ಯಶಸ್ವಿಯಾಗಿದ್ದಾರೆ. 2ನೇ ಫೇಸಿಗೆ ಹೋಗಿದ್ದೀವಿ ನಾವು. ಈ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇರೋದ್ರಿಂದ ಇಲ್ಲಿ ಬಹಳ ಪೊಟೆನ್ಷಿಯಲ್ ಇದೆ. ಹೀಗಾಗಿ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ. ತಿರುಗುಂದಿಯಾಗ ನನಗೆ ಗೊತ್ತಿದೆ ರೇಟ್ ಎಷ್ಟೆಲ್ಲ, ರೇಟ್ ಎಷ್ಟೈತೆ ಅಂತ ಹೇಳಿ. ರೇಟ್ ಎಷ್ಟೈತಂದ್ರ ಆ ರೇಟ್ ಗಿಂತ ನಾನು ಅಂದ್ರೆ 2 ಎಕರೆ ಏನು ನಾವು 2 ಎಕರೆ ದುಡ್ಡು ಸಿಗ್ತದಲ್ಲ, ಅವ್ನು 3 ಎಕರೆ ಅಲ್ಲೇ ಮಗ್ಗಲ್ಕ ತಗೊಳಕ್ ಅಷ್ಟು ದುಡ್ಡು ನಾವು ಕೊಡ್ತಾ ಇದ್ದೀವಿ. ಇಷ್ಟು ಅರ್ಥ ಮಾಡ್ಕೊಂಡ್ಬಿಡ್ರಿ. ಅಲ್ಲಿ ರೇಟ್ ಐತೆ ನನಗೂ ಗೊತ್ತೈತಿ. ಅವ್ರಿಗೆ ನಾವು ಆಲ್ಮೋಸ್ಟ್ 70-80% ಜಾಸ್ತಿ ಕೊಡ್ತೀವಿ. ಅಲ್ಲೇ ಮಕ್ಕಳಿಗೆ ಬೇಕಾದ್ರೆ ನಾವ್ ಯಾವ್ದಾರ ಬೇಕಾದ್ರೆ ಮಕ್ಕಳ ತಗಡೆ ಬಂದು ಕೊಡೋದಾರ ಅನೆ ಕೊಡಿಸ್ಬಿಡ್ತೀವಿ, ಪ್ರಶ್ನೆ ಬಂದಿಲ್ಲ. ಹೀಗಾಗಿ ಆ ಪ್ರಶ್ನೆ ಇಲ್ಲ. ಮತ್ತು ಅವರು ಏನು ಸ್ವಯಂ ಕೊಡ್ತಾರಲ್ಲ ಅವ್ರನ್ನ ನಾವು ತಗೊಳ್ತೀವಿ. ಇನ್ನು ಉಳಿದಿದ್ದು ಏನದಲ್ಲ, ಈಗ 28(3) ಬಂದಾಗ ನಾಳೆ ಬಂದಾಗ ನಾವು ಚೌಕಶಿ ಮಾಡ್ತೀವಿ, ನೋಡ್ತೀವಿ. ಅವಾಗ ನೋಡ್ಕೊಂಡು ನಮ್ಗೆ ಈಗ ನೀನೇ ಒಬ್ರು ಬಂದು ಹೇಳಿದ್ರು, ಸಾಹೇಬ್ರ ನೀವು ಗುಡ್ಕಿ ಸೈಡ್ ತಗೋತೀರಿ ಈ ಕಡೆ ಬೋಲ್ಡರ, ಇಲ್ಲಿ 7-8 ಲಕ್ಷ ರೂಪಾಯಿನೂ ಇಲ್ರಿ, ನೀವು ನಾಳೆ ಅವ್ರಿಗೆ ನಮ್ಮಟ್ಟೆ ಪರಿಹಾರ ಕೊಡ್ತೀರಿ ಅಂತ ಏನ್ರಿ. ನಾವು ಅವಾಗ ವಿಚಾರ ಮಾಡ್ತೀವಿ. ನಾವು ಇಲ್ಲಪ್ಪ ಇಷ್ಟದಾಗ ತಗೋಬೇಕು ಬೇಡ ಅಂತ ಹೇಳಿ 28(3) ಇರ್ತದ. ಮತ್ತು ಕಂಪಲ್ಸರಿ ಎಕ್ವಿಷನ್ ಪ್ರಶ್ನೆ ಏನಿಲ್ಲ. ಒಂದು ರೈತರಿಗೆ ಅನ್ಯಾಯ ಆಗೋದಲ್ಲ. ಆ ರೈತರು ಇವತ್ತು ಸಲ ಏನು ಭೂಮಿ ಮಾಡ್ಕೊತಾರ, ಅವ್ರು 2 ಎಕರೆ ಭೂಮಿಗೆ ಇತ್ತಂದ್ರೆ, ಒಂದು ಉದಾಹರಣೆ ಕೊಡ್ತೀನಿ, 2 ಎಕರೆ ಇದ್ರೆ ಆ ದುಡ್ಡಾಗ ನಾವು 3 ಎಕರೆ ಮಗ್ಗಲ್ಕೆ ತಗೋಬೇಕು. ಅಷ್ಟು ನಾನು ನಮ್ಮ ಜಿಲ್ಲೆ ರೈತರಿಗೆ ನಮ್ಮ KADBದಾಗ ನಾವು ಯಾವಾಗಲೂ ಒಂದೇ ಇದ್ರಿ, ಪರಿಹಾರ ವಿಷಯದಾಗ ನಾವು ಬಹಳ ಅದೇ ಮಾಡ್ತೀನಿ. ನಿನ್ನೆ ಮಾತಾಡಿದ್ದೀನಿ, 3 ಟೈಮ್ ಟ್ರೈ ಮಾಡ್ತೀವಿ. ಮೈನಾರಿಟಿ, CSR ಯಾವ್ದು ಫಸ್ಟ್ ಬಂದೋದು ಒಂದೇ ಕೊನೆ ಪ್ರಶ್ನೆ ಡೆವಲಪ್ಮೆಂಟ್ ರಿಲೇಟೆಡ್, ಓನ್ಲಿ ಡೆವಲಪ್ಮೆಂಟ್. ಈಗ ತಾವು ಪ್ರೆಸ್ ಕಾನ್ಫರೆನ್ಸ್ ಓನ್ಲಿ ಫಾರ್ PPP. ಡೆವಲಪ್ಮೆಂಟ್ ರಿಲೇಟೆಡ್ ತಾವೇದ ಸರ್ ನಂದು ಸೆಪರೇಟ್ ಮಾಡ್ಕೊಂಡು ಇಂಟರ್ವ್ಯೂ. ಯುನೆಸ್ಕೋ ಹೆರಿಟೇಜ್ ಸಿಕ್ಕಿಲ್ಲ ತಾವೇನು ಹೇಳಿದ್ರಿ, ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ನಾವು ಒಂದು ಡಾಸಿರ್ ತಯಾರು ಮಾಡಕ್ ಒಂದು ಕಮಿಟಿ ರಚನೆ ಮಾಡ್ತೀನಿ ಅಂತ. ಯುನೆಸ್ಕೋ ಹೆರಿಟೇಜ್ ಜಿಲ್ಲೆ ಮಟ್ಟದಲ್ಲಿ ಆಗುದಿಲ್ಲ, ಇಲ್ಲ ಹಂಗ ಚೀಫ್ ಸೆಕ್ರೆಟರಿ ಹಂಗಿಲ್ಲ. ಅದು ಆಕ್ಚುಲಿ ಏನದಂದ್ರೆ, ನಾನು ಆಕ್ಚುಲಿ ಯುನೆಸ್ಕೋ ಹೆರಿಟೇಜ್ ವರ್ಲ್ಡ್ ಹೆರಿಟೇಜ್ ಟ್ಯಾಗಿಗೆ ಹಿಂದೆ ನಾನು ಐ ಥಿಂಕ್ ತೆಲಂಗಾಣ, ಅವಾಗ ಆಂಧ್ರ ಪ್ರದೇಶ ಇತ್ತಲ್ಲ, ಈ ಚಾರ್ಮಿನಾರ್ ಟೈಮಲ್ಲಿ ಅವರು ಈ ಡಿಸ್ಟ್ರಿಕ್ಟ್ ಲೆವೆಲ್ ಇದರಿಂದ ಬಗೆಹರಿದಲ್ಲ, ಚೀಫ್ ಸೆಕ್ರೆಟರಿ ಲೆವೆಲ್ ಚೀಫ್ ಸೆಕ್ರೆಟರಿ ಹೇಳಿದೀನಿ. ನಾನು ಚೀಫ್ ಸೆಕ್ರೆಟರಿ ಹೇಳಿದೀನಿ. ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಆದ್ರೆ ಕೋರ್ಡಿನೇಷನ್ ಫಾಸ್ಟ್ ಆಗುತ್ತೆ. DCsಗಳಿಗೆ ಚೀಫ್ ಸೆಕ್ರೆಟರಿ ಅದೊಂದು ಬೇರೆ ಇರ್ತದೆ. DCಗಳು ಅಫ್ಕೋರ್ಸ್ ಸಪೋರ್ಟ್ ಮಾಡಬೇಕು, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿನೂ ಇರಬೇಕು DC ನೇತೃತ್ವದಾಗ. ಚೀಫ್ ಸೆಕ್ರೆಟರಿ ಆದ್ರೆ ಅಲ್ಲಿ ಮಾಡಿದ್ದನ್ನ ಉದಾಹರಣೆ ಕೊಟ್ಟು ನಾ ಹೇಳಿದೆ, ಅದನ್ನ ಚೀಫ್ ಸೆಕ್ರೆಟರಿ ಹೇಳಿದ್ದೀನಿ. ಅಂಡ್ ವಿಲ್ ಫಾಲೋ ಅಪ್. ಈಗ ಈ ಫಾಲೋ ಅಪ್ ಮಾಡಿಸಿ ಅದನ್ನ ಮಾನಿಟರ್ ಟು ಟ್ರಾವೆಲ್ ಬಗ್ಗೆ ಒಂದು ನಾನು ಕೆಲವೊಂದು ಟೂರಿಸಂ ಸೆಕ್ರೆಟರಿ ನಮ್ಮ ಇವರಾಗಿದ್ದಾರೆ, ಯಾರು ನಮ್ಮ ಶ್ರೀವಾಸ ಕೃಷ್ಣ, ನಮ್ಮ ಕುಂಜನ್ ಕೃಷ್ಣ ನಮ್ಮ ಕಮಿಷನರ್ ಹಸ್ಬೆಂಡ್ ಅದಾರ. ಮತ್ತು ಮೊನ್ನೆ ನಾನು ಇವ್ರಿಗೂ ಭೇಟಿ ಆಗಿದ್ದೀನಿ, ಯಾರಿಗೆ ನಮ್ಮ ಮಿನಿಸ್ಟರ್ ಕೂಡ ಈಗ ಅವ್ರಿಗೂ ಕೂಡ ನಮ್ಮ
ಭೇಟಿಯಾಗಿದ್ದೀನಿ. ಈಗ ನೋಡಿ ವಿಜಯಪುರ್ಗೆ ಯಾವ ರೀತಿ ಇದು ಮಾಡಬೇಕು ಅಂತ ಎಲ್ಲ ಪ್ಲಾನಿಂಗ್. ಅದೊಂದು ಕರೇಜ್ ಒಂದು ನೋಡಿ ಸರ್, ಕರೇಜ್ ನಿಮ್ಮ ಎಸ್ ಸರ್ ನಿಮ್ಗೆ ಸ್ಪೆಷಲ್ ಆಯ್ತಲ್ಲ. ಕರೇಜ್ ಅಷ್ಟೇ ಬಂದೈತೆ ಮುಂದಿನ ಅದಕ್ಕೆ PPP ಇದ್ರು ಹಾಕ್ರಿ, ಮತ್ತೆ ಬರೀ ಕರೆಜ್ ಹೋಗ್ಬಿಟ್ರೆ ಮತ್ತೆ ಎಲ್ಲ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ ಆಗೋಣ. ಏನ್ ಹೇಳಿ ರಿಟ್ಟತನ ಬಸವರಾಜ್ ಹೆಂಗ್ ಕೇಳ್ತಾರಲ್ಲ, ಹಾಕ್ರಿ ನಿಮ್ದು ಹೆಡ್ಲೈನ್ ನೋಡ್ತೀರ ನಾಳೆ ಮುಂಜಾನೆ. ಏನ್ರಿ MP ಪಾಟೀಲ್ರು ಅನ್ಯಾಯ ಮಾಡಬೇಡಿ ಅಂತಂದ್ರ BJP ಅವರು ಅನ್ಯಾಯ ಮಾಡಿದ್ರು ಅಂತ ಹಾಕ್ಬಿಡಿ.